ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ. ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನೂ ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ. ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ. ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಾರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲ್ಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಗ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ತುಲಾರಾಶಿಯರು ನೀರು ಕುಡಿಬೇಕಾದ್ರೆ ನಿಮ್ಮ ಮನೆದೇವ್ರು ನೆನೆಸ್ಕೊಂಡು ಒಂದು ಎರಡು ನಿಮಿಷ ಇಲ್ಲ 1 ಸೆಕೆಂಡ್ಸು, ಯಾವುದಾದ್ರು 1 ಸೆಕೆಂಡ್ಸಾದ್ರು ಬಾಯಲ್ಲಿಟ್ಟು ಸಂತೋಷಕ್ಕೆ ತೃಪ್ತಿಪಟ್ಟು ನೀರು ಕುಡೀರಿ. ಆವಾಗ ಗುರು ದೋಷ ಹೋಗುತ್ತೆ. ಗುರು ಜಲರಾಶಿಲಿ ಕಟಕ ರಾಶಿಲಿದ್ದಾನೆ. ನೀರನ್ನ ದಡನೂ ಕುಡಿಯಬೇಡಿ, ಕಷ್ಟ ಜಾಸ್ತಿ ಆಗುತ್ತೆ. ದಯವಿಟ್ಟು ನೀರು ಕುಡಿದ ತಕ್ಷಣ ನಿಮ್ಮ ಮನೆದೇವ್ರನ್ನ ಒಂದು 5 ಟೈಮ್ ನೀರನ್ನ ಬಾಯಲ್ಲಿಟ್ಕೊಂಡು ಮನಸ್ಸಲ್ಲಿ ಯಾವ್ದಾರು ಆಗಿರಲಿ ನಿಮ್ಮ ಮನೆದವ್ರು ನೆನೆಸ್ಕೊಂಡು ನೀರು ಕುಡೀರಿ. ತುಂಬ ಪ್ರಾಬ್ಲಮಿಂದ ಆಚೆ ಬರುತ್ತೆ. ಗಂಟ್ಲಲ್ಲಿ ಬಾಯಲೆಲ್ಲ ನೆನೆಸ್ಕೊಳ್ಳಿ. ತುಲಾ ರಾಶಿಗೆ ಸಿಕ್ಕಾಪಟ್ಟೆ ಟೈಮ್ ಕೆಟ್ಟೋಗೈತೆ. ನಿಮಗೆ ಹಿಂದೆ ಮುಂದೆ ಹಾಕಿ ಬೆಂಕಿ ಹಾಕಿ ಸುಡ್ತಾ ಕೂತಿದ್ದಾರೆ. ಏನು ನಿಮ್ಗೆ ಶತ್ರುಗಳಂತೂ ಸುಟ್ಟಾಕ್ತಾ ಇದ್ದಾರೆ. ವಿಶ್ವಾಸದಲ್ಲಿ ಬಂದ್ರೂ ಮೋಸ ಮಾಡ್ತಾವ್ರೆ, ಶತ್ರುವಾಗಿ ಬಂದರೂ ಮೋಸ ಮಾಡ್ತಾಯಿದ್ದಾರೆ. ಯಾಕಂದರೆ ಶನಿ ಗ್ರಹ ನಿಮಗೆ ಮೀನದಲ್ಲಿದ್ದಾನೆ. ಭಯಂಕರ ಕೆಟ್ಟದ್ದು. ಮೀನ ಶನಿ ಇದ್ದಾನಲ್ಲ, ಶತ್ರು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ತಾಯಿ ಹೇಳಿದ ಮಾತು ಕೇಳಲ್ಲ. ಗುರುಗ್ರಹ ನಿಮಗೆ ಕಟಕ ರಾಶಿಲಿಂದ ಯಾವ್ದಾದ್ರು ಕೆಲಸವನ್ನು ಕಳ್ಕೊತೀರ ಅಂತ ಹೇಳುತ್ತೆ. IT BT ಎಲ್ಲೇ ಇದ್ರೂ ಕೂಡ ಜಾಬ್ ಕಳ್ಕೊತೀರ ಅಂತ ಹೇಳುತ್ತೆ. ದಯವಿಟ್ಟು ನಿಮ್ಮ ಜಾಬ್ ಉಳಿಬೇಕು ಅಂದರೆ ನೀವು ಅಹಂಕಾರದಿಂದ ಮಾತಾಡಬೇಡಿ, ತಾಳ್ಮೆಯಿಂದ ಮಾತಾಡಿ ನಿಮ್ಮ ಜಾಬನ್ನು ಉಳಿಸ್ಕೊಳ್ಳಿ. ಫಸ್ಟು ಈ ತಿಂಗಳು ನೀವು ಜಾಬನ್ನು ಸೇವ್ ಮಾಡ್ಕೊಳ್ಳಿ. ಕೆಲಸ ಬಿಡೋ ಸಂದರ್ಭ ಬಂದರೆ ಬಿಡೋಕ್ಕೆ ಹೋಗ್ಬೇಡಿ. ಟೈಮಿಗೆ ಕರೆಕ್ಟಾಗಿ ಕೆಲಸಕ್ಕೆ ಹೋಗಿ ಕೆಲಸವನ್ನು ಕಾಪಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಗಾರೆ ಕೆಲಸ ಮಾಡೋರು ಗಾರೆ ಕೆಲಸ ಕಷ್ಟ, ಪೊಲೀಸ್ ಆದರೂ ಪೊಲೀಸ್ ಕೆಲಸ ಎಲ್ಲರಿಗೂ ಅಷ್ಟೇ. CM ಆದರೂ CM ಕಷ್ಟ ಇರುತ್ತೆ. ಆದರೆ ಸಕಲ ಸಂಪತ್ತು, ಐಶ್ವರ್ಯ, ದುಡ್ಡು ಸಿಕ್ಕಾಬಟ್ಟೆ ಬರುತ್ತೆ, ದುಡ್ಡು ಬರುತ್ತೆ. ಆದರೆ ಶತ್ರು ಜಾಸ್ತಿ, ಜಾಬ್ ಇರಲ್ಲ. ನೀವು ಏನೆಲ್ಲ ಮಾಡಿದ್ರು ಬರೀ ದುಡ್ಡು ಅಂತಿರುತ್ತೆ. ಯಾಕಂದರೆ ಬುಧಗ್ರಹ ನಿಮಗೆ ರಾಶಿಗೆ ಬಂದರೆ ವ್ಯಯಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿ ಬುಧಗ್ರಹ ರಾಶಿ ಬಂದರೆ
ಸಿಕ್ಕಾಪಟ್ಟೆ ಬುದ್ಧಿ ಕೊಟ್ಟವನೇ, ಕೆಲಸ ಇಲ್ದಂಗೆ ಮಾಡ್ತಾನೆ ಗುರು, ಕೆಲಸ ಕೆಡಿಸ್ತಾನೆ ಶನಿ, ಕೋಪ ಕೆಡಿಸ್ತಾನೆ. ಕೋಪಕ್ಕೆ ಕೆಲಸ ಕಳ್ಕೊಬೇಡಿ. ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗಬೇಕಂದ್ರೆ ತುಲಾರಾಶಿಯರು ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಈ ಒಂದು ತಿಂಗಳಲ್ಲಿ ನೀವು ರೆಡ್ ಕಲರ್ ಬಟ್ಟೆ, ಆರೆಂಜ್ ಕಲರ್ ಬಟ್ಟೆ, ಹಸಿರು ಕಲರ್ ಬಟ್ಟೆ ಹಾಕಿ ಮಲಗಬೇಕು. ನೀವು ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಬಟ್ಟೆ ರದ್ದು, ಯೆಲ್ಲೋ ಕಲರ್ ಬಟ್ಟೆ ರದ್ದು, ಇವೆರಡನ್ನೂ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನೀವು ಕೆಲಸ ಕಳ್ಕೊತೀರ, ಜಗಳ ಆಡ್ತೀರಾ, ಇಲ್ಲ ಟೇಷನ್ಗೆ ಹೋಗ್ತೀರಾ, ಕೋರ್ಟ್ ಮೆಟ್ಲು ಹತ್ತೀರಾ. ಬರ್ದಿಟ್ಟು ಕೇಳಿ, ತುಲಾರಾಶಿಯವ್ರಿಗೆ ಕೋರ್ಟು ಕೇಸೆಲ್ಲ ಜಾಸ್ತಿ ಆಗುತ್ತೆ. ನಿಮ್ಮ ಮನೆಯೇ ನಿಮ್ಗೆ ಕೋರ್ಟ್ ಕೇಸ್ ಆಗಿರುತ್ತದೆ. ಟೇಷನ್ಗೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಮನೇಲಿ ನೀವು ಯಾರು ಕೇಳಾರು ಮಾತು ಬಿಡ್ತೀರಾ, ಗಂಡ ಮಕ್ಕಳು ಮರಿ ಫ್ರೆಂಡ್ಸ್ ಎಲ್ಲರ ಕೈಲೂ ಮಾತು ಬಿಡ್ತೀರಾ. ಬಿಡೋಕ್ಕೆ ಹೋಗ್ಬೇಡಿ, ಕೋಪ ಮಾಡ್ತೀರಾ. ಅದೇ ಥರ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಬ್ಲ್ಯಾಕ್ ಲಿಸ್ಟಿಗೆ ಕೂಡ ಹಾಕ್ಬೋದು ಕೋಪ ಮಾಡ್ಕೊಂಡು. ಈ ಥರದ್ದೆಲ್ಲ ನಡೀತಿದೆ, ಮಾಡ್ಕೋಬೇಡಿ. ಈ ನವಂಬರ್ ಮಂತಲ್ಲಿ ನೀವು ಚೆನ್ನಾಗಾಗಬೇಕಂದ್ರೆ ಮಧುರೆ ಮೀನಾಕ್ಷಿ ಟೆಂಪಲ್ಲು ಶುಕ್ರಗ್ರಹ ಶ್ಲೋಕನ ಡೈಲಿ ಕೇಳಿ. ಭಾಳ ವಿಶೇಷವಾಗಿ ಅವರೆಕಾಳನ್ನು ದಯವಿಟ್ಟು ಈ ಧಾನ್ಯದಲ್ಲಿ ಅತಿ ಹೆಚ್ಚು ಊಟ ಮಾಡಿ. ತುಲಾರಾಶಿಗೆ ಟೈಮ್ ಶತ್ರುವಿಂದ ಹಾಳಾಗ್ತೀರಾ, ನಿಮ್ಮಿಂದ ಉದ್ಧಾರ ಆಗ್ತೀರಾ. ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಕೊಡಿ. ಒಳ್ಳೆಯದಾಗಲಿ.